ನಾವು ಈ ಪತ್ರಿಕಾಗೋಷ್ಠಿ ಕರೆದಿರೋ ವಿಚಾರ ಏನಪ್ಪ ಅಂದರೆ, ಮೊನ್ನೆ ಏನು ಪಬ್ಲಿಕ್ ಹಿಯರಿಂಗ್ ಸಾರ್ವಜನಿಕ ಹಿತಾಸಕ್ತಿ ಇದಕ್ಕೆ ಏನು ಪಬ್ಲಿಕ್ ಹಿಯರಿಂಗ್ ನಡೀತು. ಆ RIPR ಪಬ್ಲಿಕ್ ಹಿಯರಿಂಗ್ ವಿಚಾರವಾಗಿ ನಾವು ಒಂದಿನ ಮುಂಚಿತವಾಗಿ AC, DC ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಸ್ಥಳೀಯರಿಗೆ ಮೊದಲಿನ ಆದ್ಯತೆ ಕೊಡಬೇಕಂತೇಳಿ ಸುಮಾರು 400 ಜನ ಸೈನ್ ಮಾಡಿಸಿ ಸ್ಥಳೀಯವಾಗಿ ಮಾತಾಡೋಕ್ಕೆ ಅವಕಾಶ ಕೊಡಬೇಕು. ಪರ ವಿರೋಧ ಇದ್ದದ್ದೇ, ಆದರೆ ಮೊಟ್ಟ ಮೊದಲಿಗೆ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಮಾತಾಡೋಕ್ಕಂತೇಳಿ ನಾವೇನೋ ಒಂದು ಮನವಿ ಕೊಟ್ಟು ಬಂದಿದ್ವಿ. ಮೊನ್ನೆ ಏನು ಸಾರ್ವಜನಿಕ ಹಿತಾಸಕ್ತಿ ಆರೈಕೆಗೆ ಬಂದಿದ್ರು, ಹಾಗಾಗಿ ಸ್ಥಳೀಯರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಇನ್ನು ಟೈಮ್ ಇತ್ತು, 2 ಗಂಟೆ ಆದ ನಂತರ ಇನ್ನು ಸ್ಥಳೀಯವಾಗಿ ಮಾತಾಡಿರ್ತಕ್ಕಂಥ ಜನಗಳು ಭಾಳ ಇದ್ದೀವಿ ನಾವು ಸ್ಥಳೀಯವಾಗಿ. ಆದರೂ ನಮಗೇನೋ ಅವಕಾಶ ಕೊಡದೆ ಸಮಯ ಆಗೈತೆ ಅಂತೇಳಿ ಅವರು ಪಬ್ಲಿಕ್ ಹಿಯರಿಂಗ್ನ ಅಲ್ಲಿಗೆ ಮೊಟಕುಗೊಳಿಸಿ ಹೋಗಿದ್ದಾರೆ. ಅದಕ್ಕಾಗಿ ನಮಗೆ ಇನ್ನೊಂದು ಸರಿ ಪಬ್ಲಿಕ್ ಹಿಯರಿಂಗ್ ನಡಿಬೇಕು. ಈ ಪಬ್ಲಿಕ್ ಹಿಯರಿಂಗ್ ಸರಿಯಾಗಿಲ್ಲ ಅಂತೇಳಿ ಆ ವಿಚಾರವಾಗಿ ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ರಣಜಿತ್ಪುರ ಗ್ರಾಮ, ನಾವು ಮೋರ್ಚ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಗ್ರಾಮ ಘಟಕದ ಗೌರವ ಅಧ್ಯಕ್ಷರು. ಆ ಒಂದು ದಿನ ಏನು ಲೋಪದೋಷ ಆಯ್ತಪ್ಪ ಅಂತಂದರೆ, ನಮಗೆ ಫ್ಯಾಕ್ಟ್ರಿ ಬೇಕು ಅಂತ ಅಂದರೆ 27 ಜನಗಳು ಏನು ಓಕೆ ಕೊಟ್ಟಿದ್ದಾರಲ್ಲ, 27 ಜನನು ಕಾಯಂ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ಕೆಲಸ ಮಾಡ್ತಕ್ಕಂಥ BMM ಫ್ಯಾಕ್ಟ್ರಿಲಿ ಅವ್ರ ಒಪ್ಪಿಗೆನೆ ಫೈನಲ್ ಆಗುತ್ತಾ? ಗುತ್ತಿಗೆದಾರರು, ಕಾಯಂ ಗುತ್ತಿಗೆದಾರರಲ್ಲಿ ಅಲ್ಲಿ ಕಾಯಂ ಗುತ್ತಿಗೆದಾರರೇ ಅವರು ಓಕೆ ಅಂತ ಹೇಳಿದಾರೆ. ಅವ್ರು ಏನು ಆಮಿಷ ಕೊಟ್ಟಿರೋ ಅಲ್ಲಿರೋ ಕೆಲಸಗಳಿಂದ ಅವ್ರು ಬೇಕು ಅಂತಂದ್ರ ಈ ಒಂದು ರಿಪೋರ್ಟಲ್ಲಿ ಏನಿದೆ ಅಂದ್ರೆ ಸರ್, ರಣಜಿತ್ಪುರ ಗ್ರಾಮದ 370 ಜನ ಆಧಾರ್ ಕಾರ್ಡ್ ಸಮೇತ ಸೈನ್ ಮಾಡಿದ್ದಾರೆ. ನಮಗೆ ಈ ಫ್ಯಾಕ್ಟ್ರಿ ಬೇಡ, ಕರೆದೋಳಿದಿಂದ ನಾವು ಈಗಾಗಲೇ ಸಾಕಷ್ಟು ಅನುಭವಿಸ್ತೀವಿ ನೋವು, ಇದು ಬೇಡೇ ಬೇಡ ಅಂತೇಳಿ ಇಷ್ಟು ಜನ ಮಾತಾಡೋಕೆ ಅವಕಾಶ ಇದ್ರು ಕೂಡ ಅಲ್ಲಿ ಏನು ಲೋಪದೋಷ ನಡೀತು ಅಂದ್ರೆ 2 ಕ್ಯೂ ಮಾಡಿದ್ರು. 1 ಕ್ಯೂ ಬೇಕನ್ನೋರು, 1 ಕ್ಯೂ ಬೇಡ ಅನ್ನೋರು. ಬೇಕು ಅನ್ನೋರೆಲ್ಲ ಏನು ಮಾಡಿದ್ರು, ಫಸ್ಟಿಗೆಲ್ಲ ಸ್ಟಾರ್ಟಿಂಗಲ್ಲಿ ಬಂದು ಚೆನ್ನಾಗಿ ಮಾತಾಡ್ಬಿಟ್ರು. ನಾವು ಬೇಡ ಅನ್ನೋರೆಲ್ಲ ಲೈನಲ್ಲಿ ಇದೀವಿ, ಆ ಫ್ಯಾಕ್ಟ್ರಿ ಬೇಡ, ಆ ಕಪ್ಪು ಧೂಳ ಬೇಡ, ನಮ್ಮ ವಿರೋಧ ಏನಪ್ಪ ಅಂದ್ರೆ ಸ್ಪಾಂಜರ್ ಏನು ಬೇಡ ಬೇಡ ಅನ್ನೋರೆಲ್ಲ ಅವಕಾಶನೇ ಕೊಡಲಿಲ್ಲ. ಮಾನ್ಯ ಜಿಲ್ಲಾ ಅಧಿಕಾರಿಗಳು ಬಂದಿದ್ದಲ್ಲ ಸಾರು, ಆ ಸಾರ್ ಏನು ಹೇಳಿದ್ರು ಅಂದರೆ, ಅವರೇ ಭಾಷಣದಲ್ಲಿ ಮೊದಲಿಗೆ ಹೇಳಿದರು, ಈ ಕಂಪನಿ ರಣಜಿತ್ಪುರ ಗ್ರಾಮದಿಂದ 1 ಕಿಲೋಮೀಟರ್ ಕೂಡ ದೂರದಲ್ಲಿಲ್ಲ, 0.16 ಕಿಲೋಮೀಟರ್ ಇದೆ ಅಂತ ಅವರೇ ಮಾತಾಡಿರ್ತಕ್ಕಂಥದ್ದು ಮೀಡಿಯಾದಲ್ಲೂ ಇದೆ. ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ಬೇಕಂದ್ರೆ ಸರ್ 1 ಕಿಲೋಮೀಟರ್ ಅಂತರದಲ್ಲಿ ಇರಬೇಕು. ಪರಿಸರದಿಂದ ಆಗಿರ್ಬೋದು, PWD ರೋಡಿಂದ ಆಗಿರ್ಬೋದು, ಗ್ರಾಮದಿಂದ ಆಗಿರ್ಬೋದು, 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರಬೇಕು. ಆ ಒಂದು ಫ್ಯಾಕ್ಟ್ರಿ ಅರಣ್ಯದಿಂದ 100 ಮೀಟರ್ ಇಲ್ಲ, PWD ರೋಡಿಂದ 100 ಮೀಟರ್ ಇಲ್ಲ. ನಮ್ಮ ರಣಜಿತ್ಪುರ ಗ್ರಾಮದಿಂದ ಅವರೇ ಡಿಕ್ಲೇರ್ ಮಾಡಿದ್ದಾರೆ 0.16 ಕಿಲೋಮೀಟರ್ ಇದೆ ಅಂತ DC ಸರ್. ಇದು ಇದು ಏನ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಅಲ್ಲ. ಇಂಡಸ್ಟ್ರಿಯಲ್ ಏರಿಯಾ ಆದ್ರೆ ಅವ್ರು ಹೆಂಗ್ ಬೇಕಾದ್ರೆ ಡಿಕ್ಲೇರ್ ಮಾಡ್ಕೋಬಹುದು. ಇಷ್ಟೆಲ್ಲ ಅವರೇ ಹೇಳಿ ಈ ತರ ಎಲ್ಲ ಆಗಿದ್ಮೇಲೆ ಇದು ಅಸಂತೃಪ್ತಿ ಆಗಿದೆ ಸರ್. ಇದು ಮೊನ್ನೆ ನಡೆದಂತ ಪಬ್ಲಿಕ್ ಹಿಯರಿಂಗು ನಮ್ಮ ರಣಜಿತ್ಪುರ ಗ್ರಾಮದವರು, ನರಸಿಂಗಾಪುರ ಗ್ರಾಮದವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದಾರ. ಬರೇ ರಣಜಿತ್ಪುರ ಗ್ರಾಮದಲ್ಲಿ 370 ಜನ ಇದಾರ. ನರಸಾಪುರ ಗ್ರಾಮದಲ್ಲಿ ಸುಮಾರು ಒಂದು 500 ಇಂದ 600 ಜನ ಬೇಡ ಅಂತಾನೆ ಇದಾರ. ಅವ್ರು ಯಾರಿಗೂ ಅವಕಾಶ ಕೊಟ್ಟಿಲ್ಲ ಸರ್. ಅವ್ರು ಏನಂತಿದ್ರೆ ಒಂದೇ ದಿನ 2 ಸಭೆನ ಆಯೋಜಿಸ್ಕೊಂಡ್ರು. ಅವರು ಹಂಗೆ 2 ಆಯೋಜಿಸ್ಕೋಬಾರ್ದು ಸರ್. ಬೆಳಿಗ್ಗೆ ಬಂದು ಸ್ಟಾರ್ಟ್ ಆಗಿರೋ ಸಭೆನ 11 ಗಂಟೆ ಸ್ಟಾರ್ಟ್ ಆಗಿದೆ. ಚೋರ್ನೂರಲ್ಲಿ ಒಂದು ಪಬ್ಲಿಕ್ ಹಿಯರಿಂಗ್ ಇದೆ ಅಂತ ಹೇಳ್ತಿದಾರೆ. ಅದು ರೀಸನ್ ಕೊಡ್ಬಾರ್ದು ಸರ್. ಒಂದು ಪಬ್ಲಿಕ್ ಹಿಯರಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಪೂರ್ಣಗೊಳಿಸೇ ಹೋಗ್ಬೇಕು ಅವರು. ಆ ಒಂದು ಇದರಿಂದ ಸರ್ ಈ ಸಭೆ ಅಸಂತೃಪ್ತ ಆಗಿದೆ ಸರ್. ಈ ಸಭೆಯನ್ನು ಮುಂದೂಡ್ಲಿ, ಅವರು ಬೇರೆ ಒಂದು ದಿನ ಇಟ್ಕೊಳ್ಳಿ, ಸ್ಥಳೀಯರಿಗೆ ಅವಕಾಶ ಕೊಡ್ಲಿ ಮಾತಾಡ್ಲಿಕ್ಕೆ. ಅಲ್ಲಿ ಬಂದಿರತಕ್ಕಂಥದ್ದು ಬರೀ ಸಂಘ ಸಂಸ್ಥೆಗಳೇ ಬಂದಿದ್ದಾವ. ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 10 ಕಿಲೋಮೀಟರ್ ದೂರದಲ್ಲಿರೋ ಹಳ್ಳಿಯರು ಯಾರಾದರೂ ಮಾತಾಡ್ಲಿ ಸರ್, ನಮಗೇನು ಅಬ್ಜೆಕ್ಷನ್ ಇಲ್ಲ. ಅದು ಬಿಟ್ಟು ಬಂದಿರಲ್ಲ ಹೊಸಪೇಟರು, ಚಳಿಕೇರರು, ಈ ತರ ಹೊರಗಿನಿಂದ ಬಂದಿರ, ಆಂಧ್ರದಿಂದ ಕೂಡ ಬಂದಿದಾರ. ಅವರೆಲ್ಲ ಬಂದು ಬೇಕು ನಮಗೆ ಬೇಕು ಅಂದ್ರೆ ಅವ್ರಿಗೆ ಅಲ್ಲಿರೋ ವಾಸ್ತವಾಂಶನೇ ಗೊತ್ತಿಲ್ಲ. ಅಲ್ಲಿ ವಾಸ್ತವದಲ್ಲಿ ಧೂಳ ಕುಡಿತಿರೋರು ನಾವು, ಅನುಭವಿಸ್ತಿರೋರು ನಾವು. ಇದಕ್ಕೂ ಮುಂಚೆ ನಾಯಿ ಸತ್ತಿದೆ. ನಮ್ಮ ಪದ್ದಣ್ಣ ಅವರು ಒಂದು ರಿಪೋರ್ಟ್ ಇದೆ ಅವ್ರ ಹತ್ರ, 2 ಕ್ಯಾನ್ಸರ್ ಬಂದು ನಮ್ಮ ನರಸಿಂಗಾಪುರದಲ್ಲಿ ತೀರ್ಕೊಂಡಿದ್ದಾರೆ. ಯಾವುದು ಸ್ಪಾಂಜರ್ 0.75 ಟನ್ಸ್ ಪರ್ ಡೇ ಪ್ಲಾಂಟ್ ರನ್ ಆಗಬೇಕಾದ್ರೆ ಆಗಿರತಕ್ಕಂಥ ಅನಾಹುತಗಳು ಅವು. ಅವಾಗ ನಾವು ಹೋರಾಡಿ ಸಾಕಷ್ಟು ಇದು ಮಾಡಿ ನಾವು ಲೆಟರ್ ಕೊಟ್ಟು, ಇವೆಲ್ಲ ನಾವು ಲೆಟರ್ ಕೂಡ ಮಾನ್ಯ DC ಸಾರಿಗೆ 1 ದಿನ ಮುಂಚೆಗೆ ಕೊಟ್ಟಿದ್ದೀವಿ. ಇದನ್ನ ಪರಿಗಣಿಸಿ ಸರ್, ಇದನ್ನ ಪರಿಗಣಿಸಿ ಇಲ್ಲಿ ಇರ್ತಕ್ಕಂಥ ಧೂಳುಗಳೆಲ್ಲ ನೋಡಿ ಸರ್ ಯಾವ ತರ ಅನುಭವಿಸಿದಾರ. ಇದೆಲ್ಲ ನಾವು ಮುಂಚೆಗೆಲ್ಲ ಸ್ಟ್ರೈಕ್ ಮಾಡಿದ್ದೀವಿ. ಅಲ್ಲಿನ KSBCB ಅಧಿಕಾರಿಗಳು ಬರ್ತಾರೆ. The villagers present during the inspection alleged that the air facing frequent dust pollution in the village and agriculture lands affecting the health of the villagers and also crop loss. They strongly processed for intimation of stringent action against the industry at the earliest. ಅವ್ರು ಏನು ಹೇಳ್ತಾರೆ KSBCB ಅಧಿಕಾರಿಗಳು ಬಂದು, ನಾವು ಈ ಒಂದು
ಕಾರ್ಖಾನೆ ಮೇಲೆ ನಾವು ಗಂಭೀರವಾಗಿ ಆ್ಯಕ್ಷನ್ ತೊಗೊತೀವಿ. ಇಲ್ಲಿರ್ತಕ್ಕಂಥ ರೈತರು ಉಳುಮೆ ಮಾಡ್ತಕ್ಕಂಥ ಭೂಮಿ ಮೇಲೆ ಭಾಳ ದುಷ್ಪರಿಣಾಮ ಬೀರಿದೆ ಮತ್ತು ಅನಾರೋಗ್ಯ ಕೂಡ ತುತ್ತಾಗ್ತಾ ಇರೋ ಜನಗಳು. ನಾವು ಕೂಡಲೇ ನಾವು ಕ್ರಮ ತೊಗೊತೀವಿ ಅಂತೇಳಿ ಒಂದು ಕಡೆ ವರದಿಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇವತ್ತು ಅವರೇ ಒಂದು ಸಾರ್ವಜನಿಕ ಆಲಿಕೆ ಸಭೆ ಮಾಡೋದ್ರಲ್ಲಿ ಸ್ವಾಮಿ ನಾವು ದಯಮಾಡಿ ಹೇಳ್ತಿದ್ವಿ KSBCB ಅಧಿಕಾರಿಗಳಿಗೆ, ಪತ್ರದಲ್ಲಿ ನೀವು ಒಂದು ಕೊಡೋದು ಆಮೇಲೆ ಇಲ್ಲಿ ಕಾಮಗಾರಿಗಳು ನಡೆಸೋದು ಒಂದು ಇದು ಸಮಂಜಸ ಅಲ್ಲ ಅಂತೇಳಿ ನಾನು ಒಂದು ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಅವರು ಈ ಸಿನಲ್ಲಿ ಏನು ಹೇಳಿದ್ದಾರೆ, ನಾವೆಲ್ಲ ಸುರಕ್ಷತಾ ಕ್ರಮಗಳನ್ನು ಪಾಲನೆ ಮಾಡಿ ನಾವು ಕಾರ್ಖಾನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ 28/10/2025 ಒಂದು ಗ್ಯಾಸ್ ಸ್ಫೋಟ ಆಗಿ ಅಗ್ನಿ ಅವಘಡ ಆಗಿ ಅಲ್ಲಿ ಒಬ್ಬ ಕಾರ್ಮಿಕ ಮೃತನಾಗ್ತಾನೆ, ಒಬ್ಬ ಅಂಗವೈಕಲ್ಯ ಆಗ್ತಾನೆ. ಇದು ಈ ಅವಘಡ ಆಗಿರೋದು ಅವರ ಒಂದು ಕ್ರಿಮಿನಲಿಸಮ್ ಏನಂತ ಹೇಳಿದರೆ, ಯಾವುದೇ ಸ್ಟೇಷನ್ನಲ್ಲಿ ಯಾವುದೇ ಇದರಲ್ಲಿ ಪ್ರಕರಣ ದಾಖಲು ಮಾಡಿಲ್ಲ. ಒಂದು ಇಂಡಸ್ಟ್ರಿಯಲ್ಲಿ ಏನೇ ಅಪಘಾತ ಆದರೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಒಂದು ಪ್ರಕರಣ ದಾಖಲಾಗಬೇಕು. ಈ ದಾಖಲು ಕೂಡ ಮಾಡಿಲ್ಲ. ಇದು ಕ್ರಿಮಿನಲಿಸಮ್ ಅಂತಾರೆ. ಇದೆಲ್ಲ ಕ್ರಿಮಿನಲ್ ಮೈಂಡ್ ಓಡಿಸ್ತಿರ್ಕೊಂಡು ಅಲ್ಲಿ ಸ್ಥಳೀಯರ ಒಂದು ಯಾವುದೋ ಒಂದು ಕುಮ್ಮಕ್ಕಿನಿಂದ ಈ ಥರ ಮಾಡೋದು. ಮುಂದೆ ಇವರು ಇದು ಬರೀ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಒಂದು ಮಾತ್ರ ಸಾವನ್ನಪ್ಪಿದೆ ಅಂತ ನನಗೆ ಗೊತ್ತಾಗಿದೆ. ಮತ್ತು ರಾತ್ರಿ ಹಗಲು ಹೊತ್ತಿನಲ್ಲಿ ಅಲ್ಲಿ ಏನೇನು ಎಷ್ಟು ಸಾವನ್ನಪ್ಪಿದೆ ಅನ್ನೋದು ನಮಗಿನ್ನು ಈಗಲೂ ಅನುಮಾನ ಕಾಡ್ತಾ ಇದೆ ಆ ಕಾರ್ಖಾನೆಯಿಂದ. ಆಮೇಲೆ ಹೊರ ಪ್ರದೇಶದಿಂದ ಬರ್ತಾ ಇದ್ದಾರೆ, ಅಲ್ಲಿ ಎಷ್ಟು ಜನ ಸಾವನ್ನಪ್ತಾರೋ ಎಷ್ಟು ಜನ ಇಲ್ಲೋ ಅವ್ರು ಒಳಗಿಂದೊಳಗೆ ಏನು ಮಾಡ್ತಾಯಿದ್ದಾರೋ ಇದು ನಮಗೆ ಅನುಮಾನ ಕಾಡ್ತಾ ಇದೆ. ಕೂಡಲೇ ಕಾರ್ಖಾನೆಯವ್ರನ್ನ ನಮಗೆ ಸ್ಪಷ್ಟನೆ ಕೊಡಬೇಕು. ಸರ್ಕಾರದವರು ಕೂಡ ಇದ್ರ ಬಗ್ಗೆ ಗಂಭೀರ ಒಂದು ತನಿಖೆ ಆಗಬೇಕು, ಹಿಂದೆ ಆಗಿರ್ತಕ್ಕಂಥ ಅನಾಹುತ ಬಗ್ಗೆ ಅಂತೇಳಿ ನಾನು ಈ ಮಾಧ್ಯಮದ ಕೇಳ್ತಾ ಇದ್ದೀನಿ. ಆಮೇಲೆ ಅಲ್ಲಿರ್ತಕ್ಕಂಥ ಏನು ಕಾರ್ಖಾನೆಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಈಗೇನು ಇತ್ತೀಚಿನ ಒಂದು ಪಬ್ಲಿಕ್ ಹಿಯರಿಂಗ್ ಆಯ್ತಲ್ಲ, ಕೇವಲ ಒಂದು 100 ರೂಪಾಯಿ ಅಂಗಿ 10 ರೂಪಾಯಿ ಏನು ಹಸಿರು ಟುವಲ್ ಹಾಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು ಏನಿದಿರಲ್ಲ, ನಾಳೆ ನಾವು ಪ್ರಜಾಪ್ರಭುತ್ವದಲ್ಲೇ ನಮ್ಗೆ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ. ನಾವು ಹೋರಾಟ ಮಾಡೋ ಸಂದರ್ಭದಲ್ಲಿ ನೀವೇನು ಮೊನ್ನೆ ತಾತ್ಕಾಲಿಕವಾಗಿ ಹಸಿರು ಟುವಲ್ ಒಂದು ಬೆಳೆಯಂಗೆ ಹಾಕೊಂಡು ಬಂದಿದ್ದೀರಲ್ಲ ನೀವೆಲ್ಲ, ನೆಕ್ಸ್ಟ್ ಅದೇ ಕಾರ್ಖಾನೆಯವರು ನಿಮಗೆ ಗಂಡಸರಾಗಿ ನೀವು ಸೀರೆ ಉಟ್ಕೊಂಡು ಬರಲೇಬೇಕಂತ ಕಾರ್ಖಾನೆ ಹೇಳ್ತಾರೆ, ಅದು ಕೂಡ ನೀವು ಸಿದ್ಧರಾಗಬೇಕಂತ ನಾನು ಈ ಮಾಧ್ಯಮದಲ್ಲಿ ನಾನು ನಿಮಗೆ ಕೋರಿಕೆ ಮಾಡ್ತಾಯಿದ್ದೀನಿ. ಆ ಕಾರ್ಖಾನೆಯಲ್ಲಿ ಯಾರೋ ಒಬ್ಬರು ಗೌಡ ಅಂತ, ಆ ಗೌಡ ಯಾರೋ ಗುಂಡಾಗಳ ಇಟ್ಕೊಂಡು ನಿನ್ನ ಕಾರ್ಖಾನೆ ಮಾಡೋದಾದರೆ ದಯಮಾಡಿ ಹೇಳ್ತಾ ಇದ್ದೀನಿ ಗೌಡ್ರೆ, ನೀವು ಸ್ಥಳೀಯರನ್ನ ಅಭಿಪ್ರಾಯಕ್ಕೆ ತಗೊಂಡು ನೀವು ಅಲ್ಲಿ ವಿಶ್ವಾಸ ತಗೊಂಡು ಮಾಡೋದಾದರೆ ಕಾರ್ಖಾನೆ ನಿಮಗೆ ಒಂದು ಮುಂದಿನ ದಿನದಲ್ಲಿ ಆಗ್ಬೋದೇನೋ. ಬಟ್ ನೀವು ಈ ಥರ ಗುಂಡಾಗಳು ಮಾಡಿಸಿ ಅಲ್ಲಿರ್ತಕ್ಕಂಥ ಹಣಕ್ಕೆ ಮತ್ತು ಎಂಡಕ್ಕೆ ಬಲಿಪಶು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಅವಿದ್ಯಾವಂತರನ್ನು ಬಳಸಿಕೊಂಡು ನೀವು ಕಾರ್ಖಾನೆ ಮಾಡ್ತೀರಿ ಅಂದರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ದೇವರಾಣೆಗೆ ನಿಮ್ಮ ಕಾರ್ಖಾನೆ ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಹಾಕೋಕ್ಕೆ ಚಾನ್ಸಸ್ಸೇ ಇಲ್ಲ ಅಂತೇಳಿ ನಾನು. ಈ 2 ದಿನ ಹಿಂದೆ ಬಳ್ಳಾರಿ ಜಿಲ್ಲಾಡಳಿತ ಪರವಾಗಿ ಮತ್ತು KSBCB ಒಂದು ಇಲಾಖೆಯವರು RAPL ಕಂಪ್ನಿ ಸಾರ್ವಜನಿಕ ಆಲಿಕೆ ಸಭೆಯನ್ನು ಆಯೋಜನೆ ಮಾಡಿದರು ಮೊನ್ನೆ 30ನೇ ತಾರೀಕು. ಅದರಲ್ಲಿ ತರಾತುರಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಾರ್ವಜನಿಕ ಆಲಿಕೆ ಸಭೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ADC ಸಾಹೇಬರು ಅದು ಕೇವಲ ಗಂಟೆಗಳ ಕಾಲ ಒಂದು 2-2.5 ತಾಸಿನಲ್ಲಿ ಮುಗಿಸ್ಬೇಕಂತ ಅವ್ರೇನೋ ಗುರಿ ಇಟ್ಕೊಂಡು ಬಂದಿದ್ರು ಏನೋ ಗೊತ್ತಿಲ್ಲ. ಅಲ್ಲಿ ಕೆಲವು ನಮ್ಮ ಕೇವಲ ಹೂಗಳತೆ ದೂರದಲ್ಲಿರ್ತಕ್ಕಂಥ ರಣಜಿತ್ಪುರ ಮತ್ತು ನರಸಿಂಗಾಪುರ ಗ್ರಾಮಸ್ಥರು ಭಾಳಷ್ಟು ಜನ ತಮ್ಮ ಅಹವಾಲುಗಳನ್ನು ಸಲ್ಲಿಸಬೇಕು, ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕಂತೇಳಿ ಭಾಳ ಕಾತುರದಿಂದ ನಿಂತಿದ್ದರು. ಕೇವಲ ಕಾರ್ಖಾನೆಯಲ್ಲಿ ಆಗಲೇ ಉದ್ಯೋಗ ಮಾಡ್ತಕ್ಕಂಥವ್ರನ್ನ ಅವರೆಲ್ಲ ಟ್ರೈನ್ ಅಪ್ ಮಾಡಿ ಅವ್ರ ಕೂಡ ಮಾತ್ರ ಆಲಿಕೆ ಸಭೆಯಲ್ಲಿ ಅಲ್ಲಿ ಮಾತಾಡಲಿಕ್ಕೆ ಮಾತ್ರ ಅವಕಾಶ ಕೊಟ್ಟರು. ಇದೆಲ್ಲೋ ಒಂದು ಮೇಲ್ನೋಟ ಕಾಣ್ತಾ ಇದೆ. ಎಲ್ಲ ಅಧಿಕಾರಿಗಳು ಎಲ್ಲ ಕಾರ್ಖಾನೆ ಪರವಾಗಿದ್ದಾರೋ ಅಥವಾ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರ ಪರವಾಗಿದ್ದಾರೋ ಇದು ಯಾವುದು ನಮಗೆ ಸ್ಪಷ್ಟತೆ ಗೊತ್ತಾಗ್ತಾ ಇಲ್ಲ. ನಾವು ದಯಮಾಡಿ ಹೇಳ್ತಾ ಇದ್ದೀವಿ, ಇದು ಮತ್ತೆ ನಿಮ್ಮ ವ್ಯಾಪ್ತಿಯಲ್ಲೇ ಬರೋದ್ರಿಂದ ಮತ್ತು ಇನ್ನೊಂದು ದಿನಾಂಕ ಏನಾದರೂ ಅವಕಾಶ ಇದ್ದರೆ ಕಾನೂನಿನಲ್ಲಿ ಇದಕ್ಕೆ ಇನ್ನೊಂದು ದಿನಾಂಕ ನಿಗದಿ ಮಾಡಿ ಸ್ಥಳೀಯ ಗ್ರಾಮಗಳಾದ ನರಸಿಂಗಪುರ ಮತ್ತು ರಣಜಿತ್ಪುರ ಮತ್ತು ವಿಠಲ್ ನಗರ ಅಲ್ಲಿ ಮೂಲ ನಿವಾಸಿಗರು ಏನಿದಾರಲ್ಲ ಮತ್ತೊಮ್ಮೆ ಅವರ ಅಭಿಪ್ರಾಯ ಅನಿಸಿಕೆ ಆಲಿಕೆಗಳು ಆಲಿಸಿ ಆ ಒಂದು ಸ್ಪಾಂಜ್ ಐರನ್ ಕಾರ್ಖಾನೆಗೆ ಏನು ಕೊಡಬೇಕೋ ಬೇಡ ಅನ್ನೋದು ಒಂದು ಜಿಲ್ಲಾಡಳಿತ ತೀರ್ಮಾನ ಏನು ಇದೆ KSBCB ಇದ್ರ ಕಡೆಯಿಂದ ಅದನ್ನು ಮತ್ತೊಂದು ದಿನಾಂಕ ನಿಗದಿ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಹೇಳ್ತಿದ್ದೀನಿ ಮಾಧ್ಯಮದ ಮೂಲಕ. RAPL ಕಂಪ್ನಿಯವರು 2006ರಲ್ಲಿ EIA ಹೇಳಿರ್ತಕ್ಕಂಥ ವರದಿಯಲ್ಲಿ ನಾವು ಎಷ್ಟೆಲ್ಲ ಸುರಕ್ಷತೆ ಕ್ರಮಗಳನ್ನ ಕಾಪಾಡ್ತೀವಿ, ಗ್ರೀನ್ ಬೆಲ್ಟ್ ಮೇಂಟೈನ್ ಮಾಡ್ತೀವಿ, ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತೇಳಿ ಇಲ್ಲ ಸಲ್ಲದುಗಳೆಲ್ಲ ಹಿಂದಿನ ಹಿಯರಿಂಗ್ ಇದರಲ್ಲಿ ಹೇಳಿದ್ರಲ್ಲ. ಬಟ್ ನಮ್ಮ ಜನಗಳಲ್ಲಿ ಅಮಾಯಕ ಜನಗಳು ಇರ್ತಕ್ಕಂಥವ್ರು ಒಳ್ಳೆಯ ಕಂಪ್ನಿ ಬಂದರೆ ನಾವು ಒಂದು ಒಳ್ಳೆಯ ಉದ್ಯೋಗ ಪಡಿಬೋದು ಎಲ್ಲ ಅಂತೇಳಿ
ಒಂದು ತಿರುಕನ ಕನಸು ಕಾಣೋ ರೀತಿಯಲ್ಲಿ ಆ ಕಂಪ್ನಿ ಬಂದು ನಾವೆಲ್ಲ ಚೆನ್ನಾಗಿರ್ಬೋದು ಅಂತಿದ್ರು. ಅವರು ಬುದ್ಧಿ ಒಂದು ನರ ರಾಕ್ಷಸ ಬುದ್ಧಿ ತೋರಿಸಿದ್ರು ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಆಡಳಿತ ಮಾಡ್ತಕ್ಕಂಥವ್ರು. ಹಿಂದೆ EIಯಲ್ಲಿ ಹೇಳ್ತಕ್ಕಂಥ ವರದಿ ಏನು ಹೇಳಿದೆ, ಈಗ EI ವರದಿಯಲ್ಲಿ ನಾವು 18/9/2024 ನಾವೇ ಕಂಪ್ಲೇಂಟ್ ಕೊಟ್ಟರೆ KSBCವರು ಮೊನ್ನೆ ಹಿಯರಿಂಗ್ ಬಂದಿರತಕ್ಕಂಥ ಅದೇ ಅಧಿಕಾರಿಗಳು ಮತ್ತು ಅವರೇ ಒಂದು ವರದಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಸಬ್ಸಿಕ್ವೆಂಟ್ಲಿ ದಿ ಇಂಡಸ್ಟ್ರಿ ಒಬ್ಟೈನ್ಡ್ CFA and CFO ಫಾರ್ಮ್ ಫ್ರಮ್ ದಿ ಬೋರ್ಡ್ ಫಾರ್ ಆಪರೇಷನ್ ಸ್ಪಾಂಜ್ ಐರನ್ ಯೂನಿಟ್ 2x9 TPD ಐರನ್ ಓರ್ ವಾಷಿಂಗ್ ಬೆನಿಫಿಕೇಶನ್ 0.5 ಕ್ಯಾಪ್ಟಿವ್ ಪವರ್ ಪ್ಲಾಂಟ್ 5 MW ಐರನ್ ಓರ್ ಕ್ರಷಿಂಗ್ ಅಂಡ್ ಸ್ಕ್ರೀನಿಂಗ್ ಪ್ಲಾಂಟ್ 1.2 MTPA ಕ್ವಾಂಟಿಟೀಸ್ ಪರ್ EC. ಅಂದರೆ ಏನು ಹೇಳ್ತಾ ಇದ್ದಾರೆ, ಪವರ್ ಪ್ಲಾಂಟು ಆಮೇಲೆ ಬೆನಿಫಿಕೇಷನ್ನು ಎಲ್ಲ ಪ್ಲಾಂಟ್ ಆಗಿಬಿಟ್ಟಿದ್ದಾವೆ, EC ಕೂಡ ಸಿಕ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡಿದರೆ ಯಾವುದೇ ಕಾಮಗಾರಿ ನಡೀತಾ ಇಲ್ಲ ಸ್ವಾಮಿ. ಇದೊಂದು ದೊಡ್ಡ ಉಲ್ಲಂಘನೆ ಇದು ಕಾರ್ಖಾನೆಯಿಂದ. ಕೇಂದ್ರ ಸರ್ಕಾರದ ಒಂದು ಆದೇಶ ಇದೆ, ಯಾವುದೇ ಕೈಗಾರಿಕೆ ಆಗಿರ್ಬೋದು, ಯಾವುದೇ ಒಂದು ಅಲ್ಲಿ ಕೈಗಾರಿಕೆ ಆಗಬೇಕಂದ್ರೆ 1 ಕಿಲೋಮೀಟ್ರ್ ಅಂತರದಿಂದ ದೂರ ಇರಬೇಕಂತ ಕೇಂದ್ರ ಸರ್ಕಾರನೇ ಒಂದು ಕಾನೂನು ರಚನೆ ಮಾಡಿದೆ. ಅದನ್ನು ಉಲ್ಲಂಘನೆ ಮಾಡಿ KSBCವರು ಇಂಡಸ್ಟ್ರಿ ಹ್ಯಾಸ್ ಇನ್ಸ್ಟಾಲ್ಡ್ 2x9 ರೋಟರಿ ಕಿಲ್ USP ಅಟ್ಯಾಚ್ಡ್ ಟು ಕಾಮನ್ ಚಿಮ್ನಿ ಆಫ್ ಹೈಟ್. ಬರೀ ಅದು 90 ಮೀಟ್ರ್ ಇರಬೇಕಿತ್ತು ಹೈಟ್ ಚಿಮ್ನಿ, ಅದು 60 ಮೀಟ್ರಲ್ಲಿ ಹಾಕಿದ್ದಾರೆ. ಅದರಿಂದ ಅಲ್ಲಿ ಎನ್ವೈರ್ಮೆಂಟ್ ಲಾಸ್ ಆಗ್ತಾಯಿದೆ. ಹ್ಯಾಸ್ ನಾಟ್ ಇನ್ಸ್ಟಾಲ್ಡ್ ದಿ ವೇಸ್ಟ್ ಹೀಟ್ ರಿಕವರಿ ಬಾಯ್ಲರ್ ಟು ದಿ ರೋಟರಿ ಕಿಲ್ ಬಟ್ ದಿ ಹೊಟ್ಟೆನ್ ದಿ CFO ಫಾರ್ ದಿ ಸೇಮ್. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ, ಒಂದು ಕಡೆಗೆ ಈ ದಾಖಲಾತಿಯಲ್ಲಿ ಎಲ್ಲ ಕಟ್ಟಿಬಿಟ್ಟಿದ್ವಿ, ನಾವೆಲ್ಲ ಪರ್ಮಿಷನ್ ಕೊಡೋದು KSBCಯವರೇ ಹೇಳಿದ್ದಾರೆ 18/9/2024. ಈಗ ನೋಡಿದರೆ ಯಾವುದೇ ಇದನ್ನೇ ಇಲ್ಲ. ಅದನ್ನು ಮತ್ತೆ ಜಿಲ್ಲಾಡಳಿತ ಮತ್ತು KSBC ಮರುಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ಈ ಮಾಧ್ಯಮದ ಕೂಡ ಕೇಳ್ತಾ ಇದ್ದೀನಿ. ಸುಳ್ಳು RIPL ಫಸ್ಟ್ ಸುಳ್ಳು ಇಲ್ಲಿ ಹೇಳ್ತಾರೆ. ವಾಷಿಂಗ್ ಪ್ಲಾಂಟ್ ಆಗ್ತೀವಿ ಅಂತೇಳಿ ಮಾಡಿದ್ರು. ವಾಷಿಂಗ್ ಪ್ಲಾಂಟ್ಗೆ ಅಂತಂದೇಳಿ ಅವರು DC ಫಸ್ಟ್ ಟೈಮ್ ಕಳಿಸಿದ್ರು. ಅಲ್ಲಿ ಮಾಡಿದ್ದೇನು ನಾವು ಅಲ್ಲಿಗೆ ಕ್ರಾಸಲ್ಲೇ ಮಾಡಿದ್ವಿ. ನೀನು ನೀರೆಲ್ಲಿಂದ ತರ್ತೀವಿ ವಾಷಿಂಗ್ ಪ್ಲಾಂಟ್ಗೆ? NMDC ವಾಷಿಂಗ್ ಮಾಡಲ್ಲ, ವಾಷಿಂಗ್ ಸಿಸ್ಟಮ್ ತೆಗೆದುಕೊಡ್ತೀವಿ. ಜಿಂದಲ್ಲವೂ ಮಾಡಲ್ಲ. ಎಲ್ಲಿ ವಾಷಿಂಗ್ ಮಾಡಿ ಐರನ್ ಓರ್ ತಗೊಂಡೋಗಿದ್ದು ನಾವು ನೋಡಿಲ್ಲ. ನೀನು ಯಾಕೆ ಮಾಡ್ತೀವಿ ಅಂತ ಕೇಳಿದೆ. ವಾಷಿಂಗ್ ಮಾಡಿ ಬೋರ್ ಎಲ್ಲಿ ಕಳಿಸ್ತೀನಿ ಅಂತ ಕೇಳಿದೆ. ಸೂತ್ರ ಇಲ್ಲ. ಬೋರ್ ಹಾಕ್ತೀನಿ, ಇಲ್ಲೇ ತಗೊಂತೀನಿ ನೀರು. ನೀನು ಯಾರು ಹೇಳಿದ್ರು ಅಂತರ್ಜಲ ಮಟ್ಟ ತಗ್ಗೋಗ್ತೈತೆ ಅಂತಂದು ಹೇಳಿದ್ವಿ. ಜ್ಞಾನ ಇಲ್ಲ. ಭಾಳಷ್ಟು ನಾವು ವಿರೋಧ ಮಾಡಿದ್ವಿ. ಬೋರ್ ಹಾಕ್ಬಾರ್ದು. ಕೆಳಗೆ ಇರ್ತಕ್ಕಂಥ ಹೊಲದವ್ರಿಗೆ ಕೆಳಗಡೆ ಇರ್ತಕ್ಕಂಥ ಹಳ್ಳ ಮೇಲಿಂದ ಬರೋದಲ್ಲ ನೀರು. ನಾನು ಚೆಕ್ ಡ್ಯಾಮ್ ಕಟ್ತೀನಿ, ನಾನು ನೀರು ಉಳಿಸ್ಕೊಂತೀನಿ. ನಾನು ಎಲ್ಲಿ ಉಳಿಸ್ಕೋಬೇಕಾಗಲ್ಲ ಅಲ್ಲಿ 10-15 ಬೋರ್ಗಳು ತೆಗೆದು ಅವರು ದೊಡ್ಡ ಡ್ಯಾಮ್ ಥರ ಕಟ್ಕೊಂಡು ಒಂದು ಕೆರೆ ಮಾಡ್ಕೊಂಡು ಕೆಳಗಿನವ್ರಿಗೆ ನೀರು ಹಂಗೆ ಅಂತರ್ಜಲ ಮಟ್ಟ ಕುದ್ದೋಗುತ್ತೆ. ಉದಾಹರಣೆಗೆ ಅವರು ಕೂಡ ಫ್ಯಾಕ್ಟ್ರಿ ಪರವಾಗಿದ್ದಾರೆ. ಅವ್ರ ತೋಟ ಎಷ್ಟಪ್ಪ ಸುಮಾರು ಅಂದ್ರೆ ಒಂದು 6 ಎಕರೆ ಇತ್ತು. ನೀರಿಲ್ಲ ಅವನಿಗೆ. ಭಾಳ ಶಾಣೆ ಜನ ಫ್ಯಾಕ್ಟ್ರಿ ಬೇಕಂತ ಹೋಗ್ತಾನೆ. ಅವ್ನ ಆರೋಗ್ಯನೂ ಕೆಡಿಸ್ಯಾನ. ನಾನು ಎದುರಿಗಿದ್ದು ಗ್ಲಾಡಿ ಬ್ಯಾರ್ನಲ್ಲಿ ಕಲ್ಲಿದ್ದು ಎಲ್ಲ ತೆಗೆದು ಇಷ್ಟಕ್ಕೊಂದು ತೆಗೆದು ವಿಷಯ ಕೊಟ್ರು. ಅವ್ನು ಏನಿಲ್ಲ, ಮನುಷ್ಯ ಇದ್ದಾನೆ ಅಷ್ಟೇ. ನಾನು ಹೇಳ್ತೀನಿ, ನಿನ್ನ ಆರೋಗ್ಯ ನೀನು ಕಾಪಾಡ್ಕ, ಸರಿಯಾಗಿ ಇರ್ಬೇಕು ನೀನು ಅಂತಂದು ಹೇಳ್ತೀನಿ. ಊರಿಗೆ ಪರವಾಗಿ ಇರ್ಬೇಕಂತ ಹೇಳ್ತೀನಿ. ಕೇಳ್ತಾ ಇಲ್ಲ. ಹೇಳ್ತೀನಿ. ಇವತ್ತು 26 ಜನ ಮುದುಕರೇ ಅವರು. ಮೈ ಮುರಿದು ದುಡಿಯೋರಲ್ಲ ಅವರು. ಇನ್ನೊಬ್ಬನ ತಲೆ ಹೊಡೆದು ಬದುಕೋರು ಅವರು. ತಲೆ ಹೊಡೆದು ಬದುಕೋರು. ಸ್ಪಷ್ಟವಾಗಿ ಹೇಳ್ತದೆ ನಾನು ಇವತ್ತು ಮಾಧ್ಯಮದವ್ರ ಮುಂದೆ. ಇನ್ನೊಬ್ಬರು ಪ್ರಾಣ ಹಿಂದೆ ರಕ್ತ ಹಿಂದೆ ಬದುಕೋರು ಅವರು ಅಲ್ಲ. ಅದು ಜೀವನ ಅಲ್ಲ. ನಾನು ಕ್ಲಾಸ್ 2 ಕಾಂಟ್ರಾಕ್ಟ್ ಇದ್ದೀನಿ. ಬೇಕಾದಷ್ಟು ಐತೆ. ನೀಟಾಗಿ ಬದುಕೋರು. ನೀರು ಹೆಂಗೆ ಹೋಗ್ತೈತೆ? ಹಳ್ಳ ಪರಂಪರ ಅಲ್ಲಿ ಯಾರು ತಡೆ ಹಿಡಿಬಾರ್ದು. ಚೆಕ್ ಡ್ಯಾಮ್ ಕಟ್ಕೋಬೋದು, ಸಣ್ಣ ಸಣ್ಣ ಕಟ್ಕೋಬೋದು. ಹಂತವಾಗಿ ನೀರು ನಿಂತ್ಕೊಂಡು ಹೋಗ್ಬೇಕು. ಎಲ್ಲರಿಗೆ ನೀರು ಸೋರ್ಸ್ನಲ್ಲಿ ಅಂತರ್ಜಲಕ್ಕೆ ಸರಿಯಾಗಿ ನೀರು ಹೋಗ್ಬೇಕು ಬಳಕೆ. ಮಳೆನೇ ಹೋಗಲಿಲ್ಲ ಅಂದ್ರೆ ಮುಂದಿನ ಇವರು ಹೊಸಳ್ಳಿಯವ್ರು ಏನು ಮಾಡ್ತಾರೆ? ನಮ್ಮ ನರಸಾಪುರದಲ್ಲಿ ನೀರು ಕಡಿಮೆ ಆಗ್ಬಿಡ್ತು. ಮುಂದೆ ಹೊಸಳ್ಳಿಯವ್ರು ಏನು ಮಾಡ್ತಾರೆ? ರೈತರು, ಪಕ್ಕ ರೈತರಂದ್ರೆ ಹೊಸಳ್ಳಿ. ಅವ್ರ ಬೆಳೆಯ ಉಳ್ಳಾಗಡ್ಡೆ ಇವತ್ತು ಕರ್ನೂಲ್ವರೆಗೆ ಹೋಗ್ತೈತೆ. ಕರ್ನೂಲ್, ಕಡಪ, ತಿರುಪತಿವರೆಗೆ ಹೋಗ್ತದೆ. ಅಷ್ಟು ಫೇಮಸ್ ನಮ್ಮದು. ಯಾರ್ದು? ಹೊಸಳ್ಳಿ ಈರುಳ್ಳಿ ಅಂದರೆ ಮದ್ರಾಸ್ ಕಳಿಸಿ. ನಾನು ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡಿದ್ದೆ ನಂಬಿಸಿದಲ್ಲಿ ರೋಡ್. ಅವರು ಕಾಂಟ್ರಾಕ್ಟ್ ಹೇಳಿದ ನನಗೆ ಬೇಕು ಉಳ್ಳಾಗಡ್ಡೆ ಅಂತ. ಅಷ್ಟರ ಮಟ್ಟಿಗೆ ನಾವು ಫೇಮಸ್ ಇದ್ದೀವಿ. ಈ ಮೂರ್ಖರು ಏನಿದಾರಲ್ಲ ಅವರಿಂದ ನಮ್ಗೆ ಸಾಕಾಗಿಬಿಟ್ಟೆ. ಮಾಧ್ಯಮ ಮುಂದೆ ಅದು ಹಂಗೆ ಹೇಳ್ತಿದ್ದಲ್ಲ ನಾನು. ನೀವು ಏನು ಕ್ರಮ ತಗೋಬೇಕು ಅದನ್ನ ಅವ್ರ ಬಗ್ಗೆ ನಾವು ಮುಂದೆ ತಗೊಂತೀವಿ. ಇದು ಫಸ್ಟೇ ಸ್ಟೆಪ್. ಇದು ಎಚ್ಚರಿಕೆ ಕೊಟ್ಟರೆ ಕೂಡ ಕೇಳ್ತಾ ಇಲ್ಲ ಅವರು. ಎಷ್ಟು ಜಗಳ ಆಗ್ತೈತೋ ಏನಾಗ್ತೈತೋ ಅದು ಏನಾಗಬಾರ್ದು ಆಗ್ತೈತೆ. ಇಷ್ಟರ ಮಟ್ಟಿಗೆ ನಾನು ಈಗ RIPL ಬಗ್ಗೆ ಎಲ್ಲರೂ ಪ್ರತ್ಯೇಕ ಅವರವರ ಅನಿಸಿಕೆಗಳು ಹೇಳಿದರು. ಅದನ್ನೆಲ್ಲ ಹೊರತುಪಡಿಸಿದರೆ ಮೊನ್ನೆ 30ನೇ ತಾರೀಕಿಗೇನು RIPL ಪರವಾಗಿ
ಕಂಪನಿ ಸ್ಥಾಪನೆ ಮಾಡ್ಬೇಕಂತಂದೇಳಿ ಏನು RIPL ಪರವಾಗಿ ಸಾರ್ವಜನಿಕ ಆಲಿಕೆ ಸಭೆ ಏನು ಇಟ್ಟಿದ್ರು ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗಿಲ್ಲ. ಫಸ್ಟ್ ಪಾಯಿಂಟು ಯಾಕೆ ಆಗಿಲ್ಲಪ್ಪ ಅಂದರೆ, ಮೊದಲನೇದು ವಿರೋಧ ಇರೋರು ಪರ ಇರೋರು ಇಬ್ಬರಿಗೆ 2 ಗೇಟ್ಗಳನ್ನಾಗಿ ನಿರ್ಮಾಣ ಮಾಡಿದರು. ಅವರು ಅನಿಸಿಕೆ ಪ್ರಕಾರ ಅವರಿಗೆ ಕಂಪನಿಯ ಪರವಾಗಿರ್ತಕ್ಕಂಥವ್ರಿಗೆ ಮೇನ್ ಗೇಟಿಂದ ಪಕ್ಕದಿಂದನೇ ಬಿಡ್ತಾ ಇದ್ರು. ಅವರು ಪರವಾಗಿ ಹೇಳೋದ್ರು. ಮೊದಲನೇದು ಸ್ಟಾರ್ಟಿಂಗಲ್ಲಿ ಒಂದು 25ರಿಂದ 30 ಜನ ಪರನೇ ಹೇಳಿದರು. ಯಾಕಂದರೆ ಅವರೆಲ್ಲ ಆ ಕಾರ್ಖಾನೆಯಲ್ಲಿರ್ತಕ್ಕಂಥ ಗುತ್ತಿಗೆದಾರರು. ಅವ್ರ ಜೊತೆಗಿರ್ತಕ್ಕಂಥ ಅವರು ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥ ವಿವಿಧ ಕಾರ್ಮಿಕರಿಗೆ ಕೂಡ ಅವರು ಒತ್ತಾಯಪೂರ್ವಕವಾಗಿ ಆ ಕಾರ್ಮಿಕರಿಗೆ ಇಷ್ಟ ಇಲ್ಲ ಅಂದ್ರೂ ಕೆಲಸದಿಂದ ತೆಗೆದುಬಿಡ್ತೀವಿ, ಮಾಡಿಬಿಡ್ತೀವಿ, ನೀವು ಕಂಪನಿ ಪರವಾಗಿಯೇ ಹೇಳ್ಬೇಕು, ಕಂಪನಿ ನಮಗೆ ಬೇಕು, ಕಾರ್ಖಾನೆ ಬೇಕು ಅಂತ ಒತ್ತಾಯಪೂರ್ವಕವಾಗಿ ಈ ಗುತ್ತಿಗೆದಾರರ ಮುಖಾಂತರ ಕಂಪನಿಯ ಪರವಾಗಿ ಮಾತನಾಡಿಸಿದರು. ಅದೊಂದು. ಎರಡನೇದು ಪೊಲೀಸ್ ಇಲಾಖೆಯವರು, ನಾನು ಹೇಳೋದು ಮಾಧ್ಯಮದ ಮುಖಾಂತರ ಪೊಲೀಸ್ ಇಲಾಖೆಯವ್ರಿಗೆ ಹೇಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆಯವರು ಅಲ್ಲಿ ಪಬ್ಲಿಕ್ ಹಿಯರಿಂಗ್ ಅಂತ ಇದ್ದಾಗ ಸಾರ್ವಜನಿಕ ಆಲಿಕೆ ಸಭೆಯನ್ನ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದರಲ್ಲಿ ಪರ ಇರೋರ್ನ ಮುಂದೆ ಗೇಟಲ್ಲಿ ಬಿಟ್ಟು ವಿರೋಧ ಇರೋರ್ನ ಹಿಂದ್ ಗೇಟಲ್ಲಿ ಲಾಕ್ ಮಾಡಿದ್ರು. ಅದು ವಿಡಿಯೋಗಳಲ್ಲಿ ಕೂಡ ಕಂಡು ಬರ್ತಾ ಇದೆ, ತಾವು ನೋಡ್ಬೋದು ಕೂಡ. ಲಾಕ್ ಮಾಡಿದ್ರು, ಅವ್ರನ್ನ ಹೇಳಕ್ಕೂ ಬಿಡಲಿಲ್ಲ. ಅದೊಂದು. ಅದರ ಜೊತೆಗೆ ಅಪಾರ ಜಿಲ್ಲಾಧಿಕಾರಿಗಳು ಏನು ಬಂದಿದ್ರು, ಅವರು ಕೂಡ ಸಾಧ್ಯವಾದಷ್ಟು ಕಾಲಾವಕಾಶಗಳು ನಮಗೆ ಕೊಡಲಿಲ್ಲ, ಟೈಮ್ ಕೊಡಲಿಲ್ಲ. ಇನ್ನೊಂದು ನಮಗೆ ಪಬ್ಲಿಕ್ ಹಿಯರಿಂಗ್ ಇದೆ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತಂದೇಳಿ. ಯಾಕಂದ್ರೆ ಅದು ಬೆಳಿಗ್ಗೆ 10ರಿಂದ ಸ್ಟಾರ್ಟ್ ಆಗಿದ್ದು ಸಾಯಂಕಾಲ 5 ಗಂಟೆವರೆಗೆ ಪ್ರಾಮಾಣಿಕವಾಗಿ ಪಬ್ಲಿಕ್ ಹಿಯರಿಂಗ್ ನಡೀಲೇಬೇಕು. ಅದು ಕೊಡ್ತಕ್ಕಂಥ ಒಂದು ಪಬ್ಲಿಕ್ ಹಿಯರಿಂಗ್ ಕೊಡ್ತಕ್ಕಂಥ ಅದು ಸಮಯ, ಆ ಸಮಯನ ನಿಗದಿಪಡಿಸಿಲ್ಲ ಅಲ್ಲಿ. ಆ ಸಮಯದ ಅಭಾವದಿಂದನೂ ಹೇಳೋರು ಕೂಡ ಹೇಳಕ್ಕಾಗ್ಲಿಲ್ಲ, ವಿರೋಧ ವ್ಯಕ್ತಪಡಿಸೋರು ಕೂಡ ವ್ಯಕ್ತಪಡಿಸಕ್ಕಾಗ್ಲಿಲ್ಲ. ಅದ್ರ ಜೊತೆಗೆ ಇದಕ್ಕಿಂತ ಮುಂಚೆ ಏನು RIPL ಕಾರ್ಖಾನೆಯವರು RIPL ಕಾರ್ಖಾನೆ ಆರಂಭಿಸ್ಕೊಂಡಿದ್ರು, ಸಂಪೂರ್ಣವಾಗಿ ಇಲ್ಲಿಗಲ್ ಆಗಿ ಪಂಚಾಯತಿಂದ ಯಾವುದೇ ರೀತಿ NOC ಪಡೆದಿಲ್ಲ ಒಂದು ಮೊದಲನೇ ಕಾರ್ಖಾನೆಗೆ. ಆಮೇಲೆ ವೈಯಕ್ತಿಕವಾಗಿ ಅವರು ಏನು ದಬ್ಬಾಳಿಕೆ ಮಾಡ್ತಾರೋ ಆ ದಬ್ಬಾಳಿಕೆಗೆ ಅಲ್ಲಿರ್ತಕ್ಕಂಥ ರೈತರಿರ್ಬೋದು, ಸಾರ್ವಜನಿಕರಿರ್ಬೋದು, ಅದನ್ನ ಒಳಗೊಂಡೇ ನಡಿಬೇಕು. ಅದನ್ನ ಅವ್ರ ಮಾತೇನಾದ್ರೂ ಮೀರಿ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅವರಿಗೆ ನೆಕ್ಸ್ಟ್ ಟೈಮ್ PW ರೋಡ್ ಬಿಟ್ಟು ಅವ್ರ ಗೇಟ್ ಹತ್ರಕ್ಕೆ ಬರೋಕ್ಕೂ ಅಧಿಕಾರ ಇಲ್ಲ. ಆ ಥರ ಒಂದು ಸೆಕ್ಯೂರಿಟಿ ವ್ಯವಸ್ಥೆ ಅಲ್ಲಿ. ಸೆಕ್ಯೂರಿಟಿಗಳು ಒಂದು ಗೇಟ್ಗೆ ಕಾಮನ್ ಆಗಿ ಒಬ್ರು ಇರ್ತಾರೆ, ಇಲ್ಲಾಂದ್ರೆ ಇಬ್ರು ಇರ್ತಾರೆ. ಮಿನಿಮಮ್ 10ರಿಂದ 15 ಜನ ಇರ್ತಾರೆ. ಅದು ಸಾಕ್ಷಿ ಸಮೇತವಾಗಿ ಕೂಡ ನಾನು ತೋರಿಸ್ತೀನಿ, ಪುರಾವೆ ಸಮೇತವಾಗಿ. ಯಾಕೆ ರೈತರಿಗೆ ಅಧಿಕಾರ ಇಲ್ಲ. ಹಳೆ ರಸ್ತೆ ಅದು, ಬಂಡಿ ಜಾಡ್ ಅಂತಾನೆ ಅದು ಈಗಲೂ ಪ್ಲಾನಲ್ಲಿರೋದು. ಬಂಡಿ ಜಾಡಿಗೆ ಕೊನೆ ಪಕ್ಷ ಲಾಸ್ಟ್ ಟೈಮಲ್ಲಿ ತಾಲೂಕು ದಂಡಾಧಿಕಾರಿಗಳ ಹತ್ರ ಕೂಡ ಹೋಗಿ ಮನವಿ ಮಾಡ್ಕೊಂಡ್ವಿ. ತಾಲೂಕು ದಂಡಾಧಿಕಾರಿಗಳು ಕೂಡ ಬಂದರು, ಈ ಗೇಟ್ ತೆಗೀರಿ ಅಂತ ಹೇಳಿದ್ರೆ ಆಯ್ತು ತೆಗಿತೀವಿ ಅಂದರು. ತೆಗಿಲಿಲ್ಲ. ಮತ್ತೆ ತಾಲೂಕು ದಂಡಾಧಿಕಾರಿಗಳೇ ಮತ್ತು ಮಾನ್ಯ ಇದು ತಾಲೂಕ್ ಪಂಚಾಯತ್ EO ಸಾಹೇಬರು ಕೂಡ ಬಂದಿದ್ರು, ಇನ್ಸ್ಪೆಕ್ಷನ್ ಮಾಡಿದ್ರು, ನೋಡಿದ್ರು, ಎಲ್ಲ ಇದು ಮಾಡಿ ಹೇಳಿದ್ರು ಕೂಡ ಅವರು ಲಾಸ್ಟಿಗೆ ಅವ್ರಿಗೂ ಬೆಲೆ ಕೊಡಲಾರ್ದಂಥ ರೀತಿಯಲ್ಲಿ ಕೂಡ ಮಾತಾಡಿದ್ರು RIPL ಕಂಪ್ನಿಯವರು. ಅವ್ರದ್ದು ಹೆಂಗಿದೆ ದೌರ್ಜನ್ಯ, ಆ ದೌರ್ಜನ್ಯಕ್ಕೆ ಸುಮಾರು ಜನ ಹಿಂಜರಿದಿದ್ದಾರೆ. ಮೊದಲನೇ ಇನ್ನೊಂದೇನಂದ್ರೆ ಇಂಪಾರ್ಟೆಂಟ್ ಏನಂದ್ರೆ, ಆ ಕಾರ್ಖಾನೆ ಪ್ರಾರಂಭವಾದರೆ ಆ ಕಾರ್ಖಾನೆಯಿಂದ ಬರ್ತಕ್ಕಂಥ ವಿಷಪೂರಿತ ಧೂಳಿಂದ ನಮಗೆ ಅನಾರೋಗ್ಯದ ಸಮಸ್ಯೆಗಳು ಭಾಳ ಇದ್ದಾವೆ. ಯಾಕಂದ್ರೆ ನಮ್ಮ ನರಸಿಂಗಾಪುರದಲ್ಲಿ ಇದುವರೆಗೂ ಹಿಸ್ಟ್ರಿಯಲ್ಲಿ ಚೆಕ್ ಮಾಡಿದ್ರು ಕೂಡ ಕ್ಯಾನ್ಸರ್ ಬಂದು ಸತ್ತು ಹೋಗಿರೋರು ಯಾರು ಇಲ್ಲ. ಈಗ ಈ ಕಾರ್ಖಾನೆ ಸ್ಟಾರ್ಟ್ ಆಗಿ 2 ವರ್ಷದಲ್ಲಿ 2ರಿಂದ 3 ಕ್ಯಾನ್ಸರ್ ಬಂದೇ ತೀರ್ಕೊಂಡಿದ್ದಾರೆ. ವಿತ್ ಪುರಾವೆ ಸಮೇತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೂಡ ಕೊಟ್ಟಿದ್ದೀನಿ ನಾನು. ಒಂದೂರಪ್ಪ ಅಂತೇಳಿ ಅವರು NMDC ಕುಮಾರಸ್ವಾಮಿ ಮೈನ್ಸಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು. ಅವ್ರಿಗೂ ಈಗಾಗಲೇ ಹೊಸದಾಗಿ ಈಗ ಕ್ಯಾನ್ಸರ್ ಸಂಖ್ಯೆಯನ್ನು ಅವರಲ್ಲಿ ಕಂಡು ಬಂದಿದೆ. ಈ ತರ ಆಗಿ ಸಂಪೂರ್ಣ ನಾವೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ನಾವೇನು ಕೊಡಕ್ ಆಗ್ತಿಲ್ಲ ಅನ್ನೋ ಒಂದು ಕೊರಗು ನಮ್ಮಲ್ಲಿದೆ. ದಯಮಾಡಿ ಈ ಮಾಧ್ಯಮದ ಮುಖಾಂತರ ನಾನು ಬೇಡ್ಕೊಳ್ಳೋದೇನೆಂದ್ರೆ, ಮೊನ್ನೆ ನಡೆದಂಥ ಪಬ್ಲಿಕ್ ಹಿಯರಿಂಗ್ ಏನಿದೆ ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗಿಲ್ಲ. ನಮಗೆ ಆ ಪಬ್ಲಿಕ್ ಹಿಯರಿಂಗ್ ನಡೆದಿರ್ತಕ್ಕ 30ನೇ ತಾರೀಕು ಏನು ನಡೀತಾ ಪಬ್ಲಿಕ್ ಹಿಯರಿಂಗ್ ಅನ್ನ ಕ್ಯಾನ್ಸಲ್ ಮಾಡಿ ಮತ್ತೊಂದು ದಿನ ಮಗದೊಂದು ದಿನ ಆಗಿರಲಿ, ನಮಗೆ ಅವಕಾಶ ಕೊಟ್ಟು ಆಮೇಲೆ ಆ ಕಾರ್ಖಾನೆಯನ್ನ ಸ್ಟಾರ್ಟ್ ಮಾಡೋದು ಬಿಡೋದು ಸಾರ್ವಜನಿಕರ ಒಂದು ಹಿತದೃಷ್ಟಿ ಆಗಿರುತ್ತೆ. ಅದರಿಂದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಈ ಮಾಧ್ಯಮದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳ್ತಾ ಇದ್ದೀನಿ, ದಯಮಾಡಿ ಸ್ವಾಮಿ, ಇಲ್ಲಿರ್ತಕ್ಕಂಥ ಪರಿಸರ, ಕಾಡು ಪ್ರಾಣಿಗಳು, ಸಾರ್ವಜನಿಕರು, ರೈತರನ್ನು ಒಳಗೊಂಡು ತಾವು ಒಂದ್ಸರಿ ಸಂಪೂರ್ಣ ತಮ್ಮ ಇಚ್ಛೆಯಿಂದ ಅಥವಾ ತಮ್ಮ ಇಲಾಖೆಯಿಂದ ಒಂದ್ಸರಿ ಸರ್ವೆ ಮಾಡಿ ಈ ಕಾರ್ಖಾನೆಗೆ ಟರಾವು ಪಾಸ್ ಮಾಡಬೇಕು. ಇಲ್ಲ ಅಂದ್ರೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಾಗಿರ್ಬೋದು, ರೈತರಾಗಿರ್ಬೋದು, ಸರ್ವನಾಶ ಆಗ್ತಾ ಇದೀವಿ ಸ್ವಾಮಿ, ದಯಮಾಡಿ. ಯಾಕಂದ್ರೆ ತಾವು ಉನ್ನತ ಅಧಿಕಾರಿಗಳು, ಅದರಿಂದಾಗಿ ತಮ್ಮಲ್ಲಿ ನಾವು ಕೇಳ್ಕೊಳ್ತಾವೆ ಮಾಧ್ಯಮದ ಮುಖಾಂತರ ಈ ಒಂದು ಸಾರ್ವಜನಿಕ ಆಲಿಕೆ ಸಭೆಯನ್ನ
ಮುಂದೂಡಿ ಮುಂದಿನ ಇನ್ನೂ 1-2 ದಿನಗಳಲ್ಲಿ ಆಗಲಿ, ಮುಂದಿನ ದಿನಮಾನಗಳಲ್ಲಿ ಆಗಲಿ ಅದನ್ನ ಇನ್ನೊಂದ್ಸರಿ ನಡೆಸಿ ಆಮೇಲೆ ಕಾರ್ಖಾನೆಗೆ ಟರಾವ್ ಪಾಸ್ ಮಾಡ್ಬೇಕಂತೇಳಿ ಈ ಮೂಲಕ ತಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದ.